ನಮಸ್ಕಾರ ಸ್ನೇಹಿತರೆ, ಇಂದಿನ ಕಥಾಪಯಣ ಮಾಲಿಕೆಗೆ ಸ್ವಾಗತ. ಇಂದಿನ ಕಥಾಪಯಣ ಮಾಲಿಕೆಯಲ್ಲಿ ವಚನಕಾರರಾದ ಬಸವಣ್ಣನವರ ಬಗ್ಗೆ ಮತ್ತು ಅವರ ವಚನ ಮತ್ತು ತಾತ್ಪರ್ಯದ ಬಗ್ಗೆ ಬೆಳಕು ಚೆಲ್ಲೋಣ. ಇಂದಿನ ವಚನದಲ್ಲಿ, ತನಗೆ ಮುನಿಯವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೀಗೆಯೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಈ ವಚನದ ತಾತ್ಪರ್ಯ, ಸುಮಾರು 12ನೇ ಶತಮಾನದಲ್ಲಿ ಇದ್ದಂತಹ ಶರಣರಲ್ಲಿ ಬಸವಣ್ಣನವರು ತುಂಬ ಪ್ರಭಾವ ಬೀರಿದ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಇವರು ತಮ್ಮ ವಚನದಲ್ಲಿ ಸಮಾಜದ ದಿನನಿತ್ಯದ ಕೆಟ್ಟ ಘಟನೆಗಳನ್ನು ತಿದ್ದುವ ರೀತಿಯಲ್ಲಿ ತಮ್ಮ ವಚನಗಳನ್ನು ಜನಸಾಮಾನ್ಯರ ಕೈಗೆ ಎಟುಕುವಂತೆ ರಚಿಸಿದ್ದಾರೆ. ಅದರಂತೆ ದಿನವೂ ನಾವು ನೋಡುವ ಕೋಪ ಎನ್ನುವ 2 ಅಕ್ಷರದ ಪದ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ತಿಳಿಸಿದ್ದಾರೆ. ಅದು ತನ್ನ ಕದಂಬ ಬಾಹುಗಳನ್ನು ಚಾಚಿ ಕಬಳಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆ ಎಂದು ತುಂಬ ಸರಳವಾಗಿ ವಿವರಿಸಿದ್ದಾರೆ. ಮನುಷ್ಯರನ್ನು ಕಾಡುತ್ತಿರುವ ವಿವೇಚನಾರಹಿತವಾದ ಮತ್ತು ವಿವೇಕರಹಿತವಾದ ಕೋಪವೂ ಕೂಡ ಒಂದು. ಇದು ಅತ್ಯಂತ ಅಪಾಯಕಾರಿ ಅಂಶ ಆಗಿದೆ. ಹಣ, ಅಧಿಕಾರ ಮತ್ತು ಅರೆಜ್ಞಾನ ಇದು ಸಿಟ್ಟಿನ ತಾಯಿ ಎಂದರೆ ತಪ್ಪಾಗಲಾಗದು. ಪ್ರಸ್ತುತ ವಚನದಲ್ಲಿ ಸಿಟ್ಟಿನ ಮಹತ್ವ ಹೇಗೆ ಇದೆ ನೋಡೋಣ ಬನ್ನಿ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನ್ನನ್ನು ನೋಡಿ ಕೋಪಗೊಂಡವರ ಬಗ್ಗೆ ತಾನೂ ಕೂಡ ಏಕೆ ಕೋಪ ತೋರಿಸಬೇಕು? ಅವಾಚ್ಯ ಶಬ್ದದಿಂದ ನಿಂದಿಸಿದವರ ನಾವು ಏಕೆ ನಿಂದಿಸಬೇಕು ಅಲ್ಲವೇ? ಹೀಗೆ ಪರಸ್ಪರ ನಿಂದಿಸುವುದರಿಂದ ತನಗಾದ ಆಗೇನು ಅವರಿಗಾದ ಚೀಗೆ ಏನು ಆಗಲು ಸಾಧ್ಯ? ಯಾರಿಗೆ ಲಾಭ, ಯಾರಿಗೆ ನಷ್ಟ ಇದೆ ಹೇಳಿ ಅಲ್ಲವೇ? ಇಲ್ಲಿ ಲಾಭ ನಷ್ಟ ಎನ್ನುವುದಕ್ಕಿಂತ ಕೋಪವು ತನ್ನ ಬೆಂಕಿಯನ್ನು ಹೇಗೆ ಹೊರಹಾಕಲು ಪ್ರಯತ್ನಿಸುತ್ತಿದೆ ಎಂಬುದು ಇಲ್ಲಿ ವಿಶೇಷ ಅರ್ಥ ಕೊಡುತ್ತದೆ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು. ಕೋಪದಲ್ಲಿ 2 ವಿಧ, ಒಂದು ತನುವಿನ ಕೋಪ ಮತ್ತು ಅರಿವಿನ ಕೋಪ. ತನು ಎಂದರೆ ಶರೀರ. ಅದು ಕೋಪ ಬಂದಾಗ ತನ್ನ ನಿಯಂತ್ರಣ ಕಳೆದುಕೊಂಡು ವ್ಯಕ್ತಿ ಎಷ್ಟೇ ದೊಡ್ಡವನು ಆಗಿದ್ದರೂ ಕೂಡ ತನ್ನ ಅಸ್ತಿತ್ವ ಕಳೆದುಕೊಂಡು ತನ್ನ ಪ್ರಸಿದ್ಧಿಯನ್ನು ಕಳೆದುಕೊಳ್ಳುತ್ತಾನೆ. ಹಾಗೆಯೇ ಮನದ ಕೋಪ ಬುದ್ಧಿಗೆ ಮುನ್ನುಗ್ಗುವುದು ಬಿಡುತ್ತದೆ. ಮಾತಿನ ಮೇಲೆ ನಿಯಂತ್ರಣ ತಪ್ಪಿ ಮಾತು ಶೂಲವಾಗಿ ಹಿರಿಯುತ್ತದೆ. ಆಗ ಅದು ಮನುಷ್ಯನ ವಿವೇಕವನ್ನು ಮೊಟಕುಗೊಳಿಸಿ ಮತಿಹೀನನನ್ನಾಗಿ ಮಾಡುತ್ತದೆ. ಹೀಗೆ ಶುರು ಆದ ಕೋಪವು ಯಾರನ್ನು ಮತ್ತು ಯಾವುದನ್ನು ಸುಡುತ್ತದೆ ಎಂದು ನೋಡುವುದಾದರೆ, ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಮನೆಯೊಳಗಿನ ಅಂದರೆ ಇಲ್ಲಿ ದೇಹ ಎಂಬ ಅರ್ಥವಿದೆ. ಒಮ್ಮೆ ಕೋಪ ಎಂಬ ಬೆಂಕಿ ಹತ್ತಿಕೊಂಡರೆ ಅದು ಮೊದಲು ತನ್ನನ್ನು ಸುಡುತ್ತದೆ, ನಂತರ ಸಮಾಜವನ್ನು, ನಂತರ ದೇಶವನ್ನೇ ಸುಡಲು ಪ್ರಾರಂಭ ಮಾಡುತ್ತದೆ. ಮನದ ಕೋಪ ಬೆಂಕಿಯಾಗಿ ಹೊತ್ತಿಕೊಂಡು ಕ್ರಮೇಣ ತನ್ನ ಸುತ್ತಲಿನವರ ಮೇಲೂ ತನ್ನ ಪ್ರಭಾವ ಬೀರುತ್ತದೆ. ಹೀಗೆ ಅಂತರಂಗ ಮತ್ತು ಬಹಿರಂಗ ಎಲ್ಲವನ್ನೂ ಸುಟ್ಟು ನಾಶ ಮಾಡಿಬಿಡುತ್ತದೆ. ಆದ್ದರಿಂದ ನಾವು ಕೋಪ ಬಂದಾಗ ಸ್ವಲ್ಪ ವಿವೇಕಯುತವಾಗಿ ಯೋಚಿಸಿ ತೀರ್ಮಾನಕ್ಕೆ ಬರಬೇಕು. ಇಂತಹ ದಿನನಿತ್ಯದ ಬದುಕನ್ನು ಕಂಡ ಬಸವಣ್ಣನವರು ಕೂಡಲ ಸಂಗಮ ದೇವ ಅವರಲ್ಲಿ ಮೊರೆ ಇಟ್ಟಿದ್ದಾರೆ. ದೇವರೇ, ಇವರನ್ನು ಒಳ್ಳೆಯ ಹಾದಿಗೆ ಸೇರಿಸು. ಕೋಪದಿಂದ ಏನು ಮಾಡಲು ಸಾಧ್ಯ? ಏನೂ ಸಾಧಿಸಲು ಸಾಧ್ಯವೇ ಇಲ್ಲ. ಅದೊಂದು ಅನರ್ಥ ಸಾಧನ. ಇದರಿಂದ ಮುಕ್ತಿ ಕೊಡಿಸು ಎಂದು ಪ್ರಾರ್ಥಿಸಿದ್ದಾರೆ. ಅಂದಿನಿಂದಲೂ ಇಂತಹ ಹಿತವಚನಗಳು ಸೃಷ್ಟಿ ಆಗುತ್ತಲೇ ಇವೆ. ಅದನ್ನು ಓದಿ ಅರ್ಥ ಮಾಡಿಕೊಳ್ಳುವ ಮಂದಿ ವಿರಳ ಆಗಿದ್ದಾರೆ. ಅವೆಲ್ಲ ಪುಸ್ತಕದಲ್ಲಿ ರಾರಾಜಿಸುತ್ತಿವೆ, ಆದರೆ ಯಾರ ಮಸ್ತಕದಲ್ಲಿ ಬೇರೂರುತ್ತಿಲ್ಲ. ಕೋಪ ಎನ್ನುವುದು ಸಾರ್ವಕಾಲಿಕ ಸತ್ಯ ಆಗಿದೆ. ತನ್ನನ್ನು ತಾನು ನಿಗ್ರಹಿಸಿಕೊಂಡವನು ಮಾತ್ರ ಶರಣ ಆಗಬಲ್ಲ ಎಂಬುದು ಇಂದಿಗೂ ಎಂದಿಗೂ ಸತ್ಯ. ಈ ವಚನವನ್ನು ಬರೆದವರು ಬಸವಣ್ಣ. ಇವರ ಅಂಕಿತನಾಮ ಕೂಡಲ ಸಂಗಮ ದೇವ. ಎಲ್ಲರಿಗೂ ಒಳಿತಾಗಲಿ.